ಬರ್ತಾ ಇದೆ ಎಲ್ಲಿ ಬರ್ತಾ ಇದೆ? ಅಕೌಂಟಿಗೆ ಬರ್ತಾ ಇದೆ. ಅಕೌಂಟಿಗೆ ಬರ್ತಾ ಇದೆ. ಎಲ್ಲ ಕೂಡಿಟ್ಬಿಟ್ಟು ಏನ್ ತಗೊಂಡ್ರಿ? ಏನ್ ತಗೊಳಕ್ ಆಗ್ತಿದೆ? ಅಯ್ಯೋ ಬೈಬೇಡಿ ನನಗೆ. ಬರೀ ಊಟಕ್ಕೆ ಆಗ್ತಾ ಇದೆ. ಅದು 2000. ವಾಷಿಂಗ್ ಮಿಷಿನ್ ಅದೆಲ್ಲ ಏನ್ ಬರುತ್ತೆ ನಮ್ಗೆ? ಫ್ಯಾನ್ ಇಲ್ಲ. ಮಿಕ್ಸಿ ಇದೆ. ಎಲ್ಲ ಇದೆ. ಮಿಕ್ಸಿ ಇದೆ, ಫ್ಯಾನ್ ಇದೆ. ಅದು ಚಿಕ್ಕ ಮನೆ ಇದ್ರು ಚಿಕ್ಕ ಮನೇಲಿ ಎಲ್ಲಾರ್ಗು ಇರುತ್ತೆ. ಮನೆಗೆ ಹಕ್ಕುಪತ್ರ ಇದೆಯಾ? ಇಲ್ಲ ಸರ್, ಪತ್ರ ಕೊಡಿ ಸರ್. ಅದಕ್ಕೆ ನಾವ್ ಇವಾಗ ಮಾತಾಡ್ತಾ ಇರೋದು. ಏನ್ ಬೇಕು ನಿಮ್ಗೆ? ನಮ್ಗೆ ನಮ್ಮ ಮನೆಗೆಲ್ಲ ಸ್ವಂತ ಪತ್ರ ಬೇಕು. ಆಮೇಲೆ ಮತ್ತೆ ಇಲ್ಲಿ ರೋಡ್ ಹಾಕೊಡಿ. ಮನೆ ಹತ್ರ ಚೇಂಬರ್ ಓಡ್ಕೊಂಡಿದೆ, ಅದು ಕ್ಲೀನ್ ಮಾಡ್ಕೊಡಿ. ಫೋನ್ ಮಾಡಿದ್ರು ಇಲ್ಲ ಸರ್, ಫೋನ್ ಮಾಡಿದ್ರು ಅವ್ರು ಬರ್ತಾ ಇಲ್ಲ ಸರ್. ಗಾಡಿ ಅವರು ಏನ್ ಹೇಳ್ತಿದಾರೆ? ಬರ್ತೀನಿ ಅಷ್ಟೇ, ಬರೋದೇ ಇಲ್ಲ. 1 ತಿಂಗಳಾಗಿದೆ, ಇನ್ನು ಯಾರು ಬರ್ತಾ ಇಲ್ಲ. ಸರ್ ಶೇಖರಣ್ಣ ಹತ್ರ ನಾವು ಮಾತಾಡಿದ್ರೆ ಅವ್ರು ಏನಾದ್ರು ಒಂಚೂರು ಹೆಲ್ಪ್ ಮಾಡ್ತಾರೆ ನಮ್ಗೆ ಅಷ್ಟೇ ಸರ್, ಬೇರೆ ಯಾರು ಬರ್ತಾ ಇಲ್ಲ ಸರ್. ಈ ಏರಿಯಾದಲ್ಲಿ ಏನಾದ್ರು ಹುಡುಗರು ಗಾಂಜಾ ಗಿರಾಕಿಗಳಿದಾರಾ? ಇದೆ ಸರ್, ಇದಾರೆ ಸರ್. ನೆನ್ನೆ ಸಿಗಾಕೊಂಡಿದ್ದಾರೆ. ನೆನ್ನೆ ಪ್ರೋಗ್ರಾಮ್ ಅಲ್ಲಿ ಹೌದು ಸರ್, ಜಗಳ ಯಾವಾಗನು ಮತ್ತೆ ಯಾವಾಗನು ಗಂಜಾ ಹೊಡಿತಾ ಇದ್ದಾರೆ. ಯಾರು ಗೊತ್ತಿಲ್ಲ ಸರ್, ಎಲ್ಲ ಔಟ್ ಸೈಡ್ ಇಂದ ಬರ್ತಾ ಔಟ್ ಸೈಡ್ ಇಂದ ಎಲ್ಲರೂ ಬರ್ತಾ ಇದ್ದಾರೆ ಸರ್. ಯಾರು ಅಲ್ಲ, ಇಲ್ದಿರಿ ಯಾರು ಇಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಬಂದಿ ನೋಡ್ತಾ ಇದ್ರೆ ಸರ್, ಕಂಪ್ಲೇಂಟ್ ಕೊಡ್ತಾ ಇದೀವಿ. ಬಂದಿಯವರು ಬರುವಾಗ್ಲೇ ಆರನ್ ಮಾಡ್ಕೊಂಡ್ ಬರ್ತಾರೆ ಗೊತ್ತಾಗ್ಲಿ ಅಂತ ಅಷ್ಟೇ, ಅಲ್ಲೇ ಎಸ್ಕೇಪ್ ಆಗ್ತಾರೆ ಅಲ್ವಾ? ಏನು ಮಾಡಕ್ಕಾಗಲ್ಲ ಪರಿಸ್ಥಿತಿ. ಕೃಷ್ಣಮೂರ್ತಿ ಸರ್, ಕೃಷ್ಣಮೂರ್ತಿ ಅವರು ನಮ್ಮ ಏರಿಯಾ ಕೆಲಸ ಮಾಡ್ತಾರೆ. ಬನ್ನಿ ಎಲ್ಲರೂ ಬನ್ನಿ. ನೋಡಿ, ಕೆಲಸ ಮಾಡೋರು ನೀವು ಕೆಲಸ ಮಾಡ್ತಾ ಇರಿ. ನೀವಾದ್ರೂ ಹೆಲ್ಪ್ ಮಾಡಕ್ಕಿರಿ ಅಟ್ಲೀಸ್ಟ್. ಪಾಪ ಗಾಂಜಾ ಗಿಡ ಬಡಿಯಾರೆಲ್ಲ ಇದಾರೆ, ಅವ್ರಿಗೆಲ್ಲ ಮಠ ಹಾಕ್ಬೇಕು ತಾನೆ. ಯಾರು ಕಂಪ್ಲೇಂಟ್ ಮಾಡ್ತೀವಿ, ಬರ್ತಾರೆ ಅಷ್ಟೆಲ್ಲ ಅವರೆಲ್ಲ ಓಡೋಗ್ಬಿಡ್ತಾರೆ. ಬರ್ತಾರೆ ಪೊಲೀಸರು ಸಪೋರ್ಟ್ ಮಾಡ್ತಾ ಇದಾರೆ, ಓಡೋಗ್ಬಿಡ್ತಾರೆ. ಮತ್ತೆ ಚೇಂಬರ್ ಅಂತೂ ವಾರ ಹೊಡ್ಕೊಳ್ಳುತ್ತೆ. ಹೌದಾ? ಶೇಖರ್ ಯುವರಾಜ್ ಹೇಳ್ತೀವಿ, ಯಾರೋ ಕಳ್ಸಿಕೊಡ್ತಾರೆ. ಗಾಡಿ ಬರುತ್ತೆ, ಒಳಗಡೆ ಪೈಪ್ ಬರಲ್ಲ ಅನ್ಬಿಟ್ಟು ಹೋಗ್ಬಿಡ್ತಾರೆ. ಮನೆಗಳು ಸ್ವಲ್ಪ ಶೀಟ್ ಮಳೆ ಟೈಮ್ ಸೋರುತ್ತೆ, ಏನಾದ್ರು ಮಾಡ್ಕೊಡಿ ಅಂದ್ರೆ ಕೇಳಲ್ಲ. ಅದಿಲ್ಲ. ML ಅಂತೂ ಎಲೆಕ್ಷನ್ ಟೈಮ್ ಒಂದ್ ದಿವಸ ಬಂದ್ರು ಅಷ್ಟೇ, ಇನ್ನೂವರೆಗೂ ಬಂದಿಲ್ಲ. ಎಲೆಕ್ಷನ್ ಟೈಮಿಗೆ ಬಂದಾಗ ನೀವೇನ್ ಕೇಳಿದ್ರಿ? ಸರ್ ಅದೇ, ನೀವು ಗೆದ್ದಿ ಸರ್, ನಮ್ಗೆ ಮಾಡ್ಕೊಡಿ, ನಮ್ಮ ದೇವಸ್ಥಾನಕ್ಕೆ ಮಾಡಿ, ಬಡವ್ರಿಗೆ ಮಾಡಿ, ಮಕ್ಳಿಗೆ ಹುಡುಗಿ ಚಿಕ್ಕ ಮಕ್ಳು ಎಷ್ಟೋ ಜನ ಹೋಗ್ತಾರೆ, ಅವ್ರಿಗೆ ಫೀಸ್ ಇಲ್ಲ. ನಾನು ಹೇಳೋದೇನಿಲ್ಲ, ನೀವೇ ನೋಡ್ತಾ ಇದ್ದೀರಾ ಡ್ರೈನೇಜ್ ಹೆಂಗಿದೆ. ಹಕ್ಕುಪತ್ರ ಇದುವರೆಗೂ ಬಂದಿಲ್ಲ. ಇಲ್ಲಿ ಕೊಟ್ಟಿರೋದು ಮಾತ್ರ ಪರಿಚಯ ಪತ್ರ ಅಂತ ಒಂದು ಇದು ಕೊಟ್ಟಿದ್ದಾರೆ, ಸ್ಟೇಟ್ ಇದು. ಹಕ್ಕುಪತ್ರನೇ ಇಲ್ಲ. ಬಟ್ ಹೆಂಗೆ ಏರಿಯಾ ಗ್ಯಾರಂಟಿ ಇರುತ್ತೆ? ಮೇನ್ ಬೇಕಾಗಿರೋದು ಹಕ್ಕುಪತ್ರನೇ ಇಲ್ವಂದ್ರೆ ಏನ್ ಮಾಡ್ತಾರೆ ಜನ? ಎಲ್ಲ ಬರೀ ಓಟ್ ಕೇಳುವಾಗ ಮಾತ್ರ ಬರ್ತಾರೆ, ಆಮೇಲೆ ಯಾರು ಇಲ್ಲ, ಯಾರು ಬರಲ್ಲ. ನಮ್ಮ ಇಲ್ಲಿ ಅಕ್ಕಪಕ್ಕ ಇರೋ ಜನ ಮಾತ್ರ ನಮ್ಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಆತರ ಇದೆ ಪರಿಸ್ಥಿತಿ. ಯಾಕ ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ನಿಮ್ ಹೆಸರು? ಭಾರತಿ ಅಂತ ಸರ್. ಭಾರತಿ, ಹೇಳಿ ಸರ್. ಏನ್ ನಿಮ್ ಪ್ರಾಬ್ಲಮ್ ಏನ್ ಕಡಿಮೆ ಇಲ್ಲ ಸರ್. ಇಲ್ಲಿ ಏನ್ ಓದಿದ್ರಿ ನೀವು? 10ನೇ ಕ್ಲಾಸ್ ಓದಿದ್ದೀನಿ ಸರ್. ಪಾಸ್ ಆಯ್ತಾ? ಆಯ್ತು. ಎಷ್ಟು ಪರ್ಸೆಂಟೇಜ್? 52%. 52. ಮುಂದಕ್ಕೆ ಯಾಕೆ ಹೋಗ್ಲಿಲ್ಲ? 30 years ಬ್ಯಾಕ್ ನಾವ್ ಹೇಳ್ತಿರೋದು. ಅದೇ ಆಗ್ಲಿ ಪರವಾಗಿಲ್ಲ. ಮತ್ ಮುಂದಕ್ಕೆ ಓದ್ಲಿಲ್ವಾ? ಓದಕ್ ಆಗಿಲ್ಲ. ಯಾಕೋ? ಸಾಕ್ ಸರ್, ಓದಿದ್ದು ನಮಗೆ ಈ ಏರಿಯಾಕ್ ಸಾಕು ಅಂತ ಬಿಟ್ಟಿದ್ವಿ. ಮದುವೆ ಮಾಡಿ ಹೋಗಮ್ಮ ಅಂತ ಕಳಿಸ್ಬಿಟ್ರು. ಹೌದು ಸರ್, ಹೌದು ಸರ್. ಹೆಂಗಿದೆ ಪರಿಸ್ಥಿತಿ? ಏನ್ ಸರ್ ಪರಿಸ್ಥಿತಿ? ತುಂಬಾ ಪ್ರಾಬ್ಲಮ್ ಇದೆ ಸರ್. ಇಲ್ಲಿ ಚೇಂಬರ್ಗಳು ಅವಾಗ ಕಟ್ಕೊಳ್ಳುತ್ತೆ. ಚೇಂಬರ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಬರ್ತಾ ಇಲ್ಲ. ಆಮೇಲೆ ಕರೆಂಟ್ ಕಂಬ ಅದು ಬೀಳೋ ತರ ಐತೆ. ಲಾಸ್ಟ್ ಟೈಮ್ ಮಾತಾಡಿದ್ವಲ್ಲ ನಾವು. ಇನ್ನು ನೋಡಿ ಹಂಗೇನೆ ಐತೆ, ಬೀಳೋ ತರ ಐತೆ ಒಳಗಡೆ ಎಲ್ಲ. ಬದಲಾಗದ ಸಮಸ್ಯೆ ಹಂಗಾದ್ರೆ. ಆಮೇಲೆ ನಮ್ಗೆ ಫಸ್ಟ್ ದಯವಿಟ್ಟು ಪತ್ರ ಮಾಡ್ಕೊಡಿ ಸರ್. ಲೋನ್ಗಳು ಕಟ್ಟಿ ಮನೆ ಬೇರೆ ಬೀಳೋ ತರ ಐತೆ, ಮನೆ ಕಟ್ಟಿದೀವಿ. ಗರುಡಾಚಾರ್ಯ ಅವರೇ, ನಿಮ್ಗೆ ನೇರವಾಗಿ ನಾನು ಹೇಳೋದೊಂದು ವಿಷಯ. ಇಲ್ಲಿಗೆ ನಾವು ಬರ್ತಾ ಇರೋದು ಕಳೆದ ವರ್ಷ ಬಂದಿದ್ದೆ ನಾನು ಇಲ್ಲಿಗೆ ಪ್ರೋಗ್ರಾಮ್ ಮಾಡಕ್ಕೆ. ಮತ್ತೆ ಬಂದಿದ್ದೀನಿ, ಬರ್ತಾನೆ ಇರ್ತೀನಿ. ಇವರಿಗೆ ಮಾತು ಕೊಟ್ಟಿದ್ದೆ ನಾನು, ಬರ್ತಾನೆ ಇರ್ತೀನಿ. ಆಯ್ತಾ? ಬಂದೇ ಬರ್ತೀನಿ. ಈಗ ಮತ್ತೆ ಇಡೀ ಬೆಂಗಳೂರನ್ನ ಸುತ್ತಾಡೋದೇ ನನ್ನ ಕೆಲಸ. ನೀವು ML ಆಗಿದ್ದೀರಿ, ಏನು ಪ್ರಯೋಜನಕ್ಕಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇಲ್ಲ, ನಿಮ್ಮ ಕ್ಷೇತ್ರದ ಜನ ಹೇಳ್ತಾವ್ರೆ. ನಮಸ್ಕಾರ ಮೇಡಮ್. ಏನು ವೆನಿಲಾ ಜೊತೆ ನಿಂತ್ಬಿಟ್ಟಿದ್ದೀರಿ? ಏನು ನಿಮ್ಮ ಹೆಸರು? ಸಿಸ್ಟರ್ ಕಸ್ತೂರಿ ಅಂತ. ನಿಮಗೆ ಮಾತ್ರ ಕಸ್ತೂರಿ ಅಂತ ಇಟ್ಬಿಟ್ಟು ಅವ್ರಿಗೆ ಯಾಕೆ ವೆನಿಲಾ ಅಂತ ಇಟ್ಬಿಟ್ರು? ಹಂಗೆ ಇಂಡಿಯಾ ಅಲ್ವಾ, ಯಾವ್ದು ಜಾತಿ ಭೇದ ಭಾವ. ಆಯ್ತು. ಏನ್ ನಿಮ್ಮ ಹೆಸರು? ಕಸ್ತೂರಿ. ಕಸ್ತೂರಿ ಅವರೇ, ಕನ್ನಡ ಬರುತ್ತಾ ನಿಮ್ಗೆ? ಹಂಗಾದ್ರೆ ಇನ್ಮೇಲಿಂದ ನಿಮ್ಮ ಹೆಸರು ಕನ್ನಡ ಕಸ್ತೂರಿ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್, ರೇಷನ್ ಕಾರ್ಡ್ ಹಾಕಿ 3-4 ವರ್ಷ ಆಯ್ತು, ಅದು ಬರ್ಲಿಲ್ಲ. ಕೇಳಿಸ್ಕೊಂಡ್ರಾ? ನಮ್ಮ ಕಸ್ತೂರಿ ಅವರು. ನಿಮ್ಮ ಹತ್ರ ಕಾರ್ ಇದೆಯಾ? ಯಾವ್ದು ಇಲ್ಲ. ಬೈಕ್ ಇದೆಯಾ? ಯಾವ್ದು ಇಲ್ಲ ಸರ್. ಡೂಪ್ಲೆಕ್ಸ್ ಮನೆನಾ? ನಮ್ಮ ಮನೆಗೆ ಆಟೋ ಓಡಿಸ್ತಾರ. ನಿಮ್ದು ತಿಂಗಳ ಇನ್ಕಮ್ ಲಕ್ಷ ಇದೆಯಾ? ಯಾವ್ದು ಇಲ್ಲ. ಮತ್ತೆ ಆದ್ರೂ ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇಲ್ಲ. ಯಾಕೆ?
ಆಟ ಓಡಿಸೋದು ನಮ್ಮ ಯಜಮಾನ್ರು. ಆಟೋ 3 ವರ್ಷ ಆಯ್ತು ನಾವು ಹೋಗಿ ಕೇಳ್ತೀವಿ, ಬರುತ್ತೆ ವೆರಿಫಿಕೇಶನ್ ಬರ್ತಾರೆ ಅದು ಇದು ಅಂತ ಹೇಳ್ತಾರೆ, ಹೊರತು ಯಾವ್ದು ಬಂದಿಲ್ಲ. ನಮಗೂ ಕೇಳಿ ಸಾಕಾಗಿ ಬಿಟ್ಬಿಟ್ಟಿದೀವಿ ಸಾಕಾಗಿ. ನೋಡಿ ಇಲ್ಲಿ ಮಳೆ ಬಂದ್ರೆ ಚೇಂಬರ್ಗಳು ತುಂಬ್ಕೊಂಡ್ಬಿಡುತ್ತೆ, ಮನೆ ಒಳಗೆ ನೀರ್ಗಳು ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಫೋನ್ ಮಾಡ್ರೆ ಎತ್ತೋದಿಲ್ಲ, ನಾವೇ ಹೋಗಿ ಕರಿಬೇಕು. ಅವ್ರು ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಿ ಅಂತಾರೆ, ಏಜೆನ್ಸಿ ಅವ್ರಿಗೆ ಫೋನ್ ಮಾಡಿ ಅಂತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ MLA ಅವ್ರಿಗೆ ಫೋನ್ ಮಾಡಿ ಅಲ್ಲಿಂದ ಬರ್ಬೇಕು ಅಂತಾರೆ. ಆ ಸಮಯದಲ್ಲಿ ಯಾರಿಗೆ ಅಂತ ಮಾಡ್ಬೇಕು? ನಮ್ ಕೆಲಸ ನಾವೇ ಮಾಡ್ಬೇಕು. ಓಟ್ ಹಾಕಕ್ ಮಾತ್ರ ಹೋಗಿ ಲೈನ್ ನಿತ್ಯ ಹಾಕ್ಬೇಕು. ಅಲ್ಲೂ ಲೈನಲ್ಲೇ ನಿಲ್ಬೇಕು. ಅವ್ರು ಮಾತ್ರ ಇಲ್ಲಿ ಬಂದು ಲೈನಲ್ಲಿ ನಿಲ್ಲಲ್ಲ. ಲೈನ್ ಇಲ್ಲ, ಬರ್ತಾರೆ ಕೈ ಮುಗ್ದಿ ಹೋಯ್ತಾ ಇರ್ತಾರೆ. ನಿಮ್ಮ MLA ಹೆಸರು ಗರುಡಾಚಾರ್ ಎಲ್ಲಿದ್ದಾರೆ? ಇದಾರೆ ಎಲ್ಲೋ ಇದಾರಾ ಸರ್, ಇದಾರೆ ತಾನೆ? ಇದಾರೆ ಗೊತ್ತಾ ಇದಾರೆ ಅಂತ? ಇದಾರೆ. ಆ ತರದೇನು ಆಗತ್ತ ಆಗಿಲ್ಲಲ್ಲ? ಇದಾರಲ್ಲ? ಇದಾರೆ. ಸದ್ಯ ಇದಾರೆ ಅಂತಂದ್ಮೇಲೆ ಮತ್ತೆ ಇಲ್ಲಿ ಬರ್ಬೇಕಲ್ವಾ? ಬರ್ಬೇಕು, ಬಂದಿಲ್ವಾ? ಬರಲ್ವಾ? ಬರ್ತಾರೋ ಇಲ್ಲ ಅವ್ರಿಗೆ ಗೊತ್ತು ಸರ್. ಎಲೆಕ್ಷನ್ ಟೈಮಿಗೆ ಬರ್ತಾರೇನೋ. ಕಾಸೆಲ್ಲ ಬರ್ತಿದ್ಯಾ ಯಾವಾಗ್ಲೇ? ನಿಮಗೆ ರೇಷನ್ ಕಾರ್ಡೇ ಇಲ್ಲ, ರೇಷನ್ ಕಾಸೆಲ್ಲಿಂದ ಬರ್ಬೇಕು? ತಿರುಗಿಸಿ ಹಂಗೆ ತೋರಿಸ್ಬಿಟ್ರೆ ನೋಡ ಈ ಕರ್ಮ. ಅಯ್ಯೋ 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 ಅಯ್ಯೋ, ಏನ್ರಿ ಇದು ಈ ಮಟ್ಟಕ್ಕೆ? ಏನ್ ನಿಮ್ಮ ಹೆಸರು? ರಾಣಿ. ರಾಣಿ ತರ ಇದ್ದೀರಾ? ಇಲ್ಲ, ಇಲ್ವಾ? ಯಾಕೆ? ಓದಿಲ್ಲ, ಅದಕ್ಕೆ ಮನೆ ಕೆಲಸ. ನೀವು ಓದ್ಲಿಲ್ಲ ಅಂದ್ರೆ ರಾಣಿ ತರ ಇರಬಾರ್ದು ಅಂತನಾ? ಓದ್ರೆ ಚೆನ್ನಾಗಿ ಕೆಲಸದ ಮೇಲೆ ಇರ್ತೀವಲ್ಲ. ನೀವು ಬಡವರ ಶ್ರೀಮಂತರ? ಬಡವ್ರೆ. ಯಾಕೆ ಬಡವರಾಗಿದ್ದೀರಾ? ಸೌಲಭ್ಯ ಇಲ್ಲ, ನಿಮ್ಮನ್ನ ಕಾಯೋ ರಾಜಕಾರಣಿಗಳು ನಿಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನೀವು ಓಟ್ ಹಾಕ್ತಾ ಇದ್ದೀರಾ, ನೋಟ್ ಇಸ್ಕೊತಿದ್ದೀರಾ, ದುಡ್ಡು ಇಸ್ಕೊಂಡು ಏನಾರು ಓಟ್ ಹಾಕ್ತಿದ್ದೀರಾ? ಇಲ್ಲ. ಈಗ ಒಂದು ಕೆಲಸ, ಈಗ ನಾನು ನಿಮಗೆ ಇಲ್ಲಿ ನಿಮ್ಮ ಏರಿಯಾಗೆ ನಾನೇ ನಿಲ್ತಿರೋದು. ಎಲೆಕ್ಷನ್ಗೆ ನನಗೆ ಗೆಲ್ಲಿಸ್ತೀರಾ? ಒಳ್ಳೇದು ಮಾಡಿದ್ರೆ ಗೆಲ್ಲಿಸ್ತೀವಿ. ಪರವಾಗಿಲ್ಲ, ನಾನು ಕಾಸು ಕೊಡ್ತೀನಿ. ಒಂದು 2,000? ಬೇಡ ಬೇಡ. 5,000? ಬೇಡ. 10? 15? 1 ಲಕ್ಷ. 1 ಲಕ್ಷ ಇಲ್ಲ, ರೆಡಿ ಇದೆ ಕ್ಯಾಶ್. ಬೇಡ. ರೆಡಿ ಇದೆ? ಬೇಡ. 5 ಲಕ್ಷ? 10 ಲಕ್ಷ? 10 ಲಕ್ಷ? 10 ಲಕ್ಷನೂ ಬೇಡ. ಈಗ ಇರೋದೇ ನಮ್ಮ ಹತ್ರ 10 ಲಕ್ಷ. ಇನ್ನು ಮುಂದಕ್ಕೆ ನಾನು ನೀವು ಹ್ಞೂ ಅಂದರೆ ನಾನು ಇಲ್ಲೇ ಇಮ್ಮಿಡಿಯೇಟ್ ಕೊಡ್ತೀನಿ ನೋಡಿ. ಬೇಡ. ಓಟ್ ದುಡ್ಡು ಕೊಟ್ಟರೆ ಓಟ್ ಹಾಕಲ್ಲ. ಮನೆಗೆ ಹಕ್ಕುಪತ್ರ ಇದೆಯಾ? ಇದೆ. ಹಕ್ಕುಪತ್ರ ಇದೆ ನಿಮ್ಮ ಮನೆಗೆ? ಅದೇ ಇವ್ರ ಮನೆಗೆ ಹಕ್ಕುಪತ್ರ ಸಿಕ್ಬಿಡ್ತು. ನಿಮ್ದು ಮನೆ ಓನ್ ಪತ್ರ ಇದೆಯಾ? ಅದಿಲ್ಲ. ಎದನ್ನ ಅದ? ಅಯ್ಯೋ, ಇವ್ರ ಹಕ್ಕುಪತ್ರ ಅಂದ್ರೆ ಆಧಾರ್ ಕಾರ್ಡ್ ಅನ್ಕೊಬಿಟ್ಟವ್ರೆ ಪಾಪ. ಆಧಾರ್ ಕಾರ್ಡ್ ಇಲ್ಲ. ಹೌದಾ? ಈಗ ನಿಮ್ಮ ಮನೆಗೆ ಹಕ್ಕುಪತ್ರ ಬೇಕಾ? 10 ಲಕ್ಷ ದುಡ್ಡು ಬೇಕಾ? ಹಕ್ಕುಪತ್ರ ಬೇಕು. ಇಲ್ಲ, ನಾನು ಟಿವಿ ಅವನೊಂದು ಗೊತ್ತಾಗಿ ನೀವು ಡವ್ ಮಾಡ್ತಿದ್ದೀರಾ? ಇಲ್ಲ 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 ತಾನೇ? ನಾಳೆ ದಿನ ಇನ್ನೊಬ್ರು ಯಾರೋ ಬರ್ತಾರೆ, ಕಾಸು ಕೊಡ್ತೀನಿ ಅಂತಾರೆ, ಕಾಸು ತಗೊಂಡು ಓಟ್ ಹಾಕ್ತೀರಾ ಅಥವಾ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾ? ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಇದು ರಾಣಿ ಅಂತಂದ್ರೆ. ಹಿಂಗಿದ್ರೆ ನೀವು ಇನ್ನು ಮುಂದಕ್ಕೆ ರಾಣಿ ತರ ಇರ್ತೀರಾ. ಓಕೆನಾ? ಓಕೆ ಮೇಡಮ್, ನಮಸ್ಕಾರ. ಏನ್ ಬಹಳ ಅದ್ಭುತವಾಗಿ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದೀರಾ? ಬಂದಿದೀವಿ ಸರ್. ಇರಿ ನಿಲ್ಲಿ. ಎಲ್ಲಿ ಹೋಗ್ತಾ ಇದ್ದೀರಾ? ಏನ್ ಸಮಾಚಾರ? ಎಲ್ಲಿ ಮದ್ವೆನಾ? ಸಾಪ್ಲಿಂಗ್ಲೆ. ಎಲ್ಲಿ ಮದ್ವೆ? ತಾವರೆಕೆರೆ.